ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಖಂಡನೀಯವಾಗಿ ಇವತ್ತೊಂದು ಪ್ರತಿಭಟನೆ ನಡೆಯಿತು. ವಿಷಯ ಇಷ್ಟೇ, ಏನಂತಂದರೆ ನಿನ್ನೆ KSRTC ಒಂದು ನಿರ್ವಾಹಕನ ಮೇಲೆ ಹಲ್ಲೆ ಆಗಿತ್ತು. ಈ ಹಲ್ಲೆಯನ್ನು ಖಂಡಿಸಿ ಇಂದು ರಾಜ್ಯಾದ್ಯಂತ ಪ್ರವೀಣ್ ಶೆಟ್ಟಿ ಬಣದಿಂದ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಸಾಕಷ್ಟು ಪ್ರತಿಭಟನೆ ಉಂಟಾಗಿದೆ. ಇದಕ್ಕೆ ಪ್ರತಿಯಾಗಿ ಇಂದು ರಾಮದುರ್ಗ ತಾಲೂಕಿನ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ತಾಲೂಕಾಧ್ಯಕ್ಷ ಶ್ರೇಯಸ್ ವಾಲಿ ಹಾಗೂ ಗೌರವಾಧ್ಯಕ್ಷ ಶೇಖರ್ ಸಿದ್ಲಿಂಗಪ್ಪನವರು ಇವರ ನೇತೃತ್ವದಲ್ಲಿ ಪಟ್ಟಣದ ಹುತಾತ್ಮ ಚೌಕ್ನಿಂದ ಹಿಡಿದು DYSP ಆಫೀಸ್ವರೆಗೂ ಒಂದು ಬೈಕ್ ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಬೆಳಗಾವಿಯಲ್ಲಿ ಮತ್ತೆ MESನಿಂದ ಅಟ್ಟಹಾಸ. KSRTC ಕಂಡಕ್ಟರ್ ಮಹದೇವ್ ಮೇಲೆ ಮರಾಠಿ ಪುಂಡರಿಂದ ಹಲ್ಲೆ. ಹೌದು, ಕನ್ನಡ ಮಾತನಾಡು ಅಂದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಯುವಕರ ಗುಂಪೊಂದು ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ತಾಲೂಕಿನ ಸುಳೇಬಾವಿ ಹಾಗೂ ಬಾಳೆಕುಂದ್ರಿ ಗ್ರಾಮಗಳ ಮಧ್ಯೆ ನಡೆದಿದೆ. ಚಲಿಸುತ್ತಿದ್ದ ಬಸ್ ಅನ್ನು ನಿಲ್ಲಿಸಿ ಕಂಡಕ್ಟರ್ ಮಹದೇವ್ ಮೇಲೆ ಮರಾಠಿಗರ ಗುಂಪೊಂದು ಹಲ್ಲೆ ಮಾಡಿದೆ. ಇದನ್ನು ಖಂಡಿಸಿ ರಾಮದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಪಟ್ಟಣದ ಹುತಾತ್ಮ ಚೌಕ್ನಿಂದ DYSP ಕಚೇರಿವರೆಗೂ ಬೈಕ್ ರ್ಯಾಲಿ ಮಾಡುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತಪ್ಪಿತಸ್ಥ ಮರಾಠ ಪುಂಡರಿಗೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಜರುಗಿಸುವಂತೆ DYSP ಚಿದಂಬರ್ ಮಡಿವಾಳ್ ಇವರ ಮುಖಾಂತರ SP ಭೀಮಾಶಂಕರ್ ಗುಳೇದವರಿಗೆ ಒಂದು ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷರಾದ ಶ್ರೇಯಸ್ ವಾಲಿ, ಗೌರವಾಧ್ಯಕ್ಷರಾದ ಶೇಖರ್ ಸಿದ್ದಲಿಂಗಪ್ಪನವರ್, ಉಪಾಧ್ಯಕ್ಷರುಗಳಾದ ಅಪ್ಪಣ್ಣ ಬಾಡ್ಗಾರ್, ವಿಘ್ನೇಶ್ ಹೆಬ್ಬಾರ್, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೊಸಕೇರಿ, ನಗರ ಕಾರ್ಯದರ್ಶಿ ಸಂತೋಷ್ ನಿರಂಜನ್, ಮಂಜುನಾಥ್ ದೊಡ್ಮನಿ ಹಾಗೂ ಕಾರ್ಯಕರ್ತರಾದ ದಾದಾಪೀರ್ ಯಾದವಾಡ್, ಸುನಿಲ್ ಗೋರ್ಪಡೆ, ಜೀವನ್ ದೂದಹಳ್ಳಿ, ಮೋಹನ್ ಭಜಂತ್ರಿ, ರವಿ ಹನಗಂಡಿ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ KSRTC ಕಂಡಕ್ಟರ್ ಆದಂಥ ಮತ್ತು ಹಾಗೂ ಕಾರ್ಯನಿರ್ವಾಹಕ ಚಾಲಕರ ಇಬ್ಬರು ಚಾಲಕರಿಗೂ ಒಬ್ಬರ ಹೆಣ್ಣು ಮಗಳಿಂದ ಅದರ ಜಗಳ ಸ್ಟಾರ್ಟ್ ಆಗಕ್ಕೆ ಒಬ್ಬ ಹೆಣ್ಣು ಮಗಳು ಮರಾಠಿ ಭಾಷೆ ಮಾತಾಡಿಲ್ಲ ಅಂತೇಳಿ ಅವ್ರಿಗೇನಿತ್ತ ನಮ್ಮ KSRTC ರಾಜ್ಯ ಸರ್ಕಾರದ ಒಬ್ಬ ನೌಕರಸ್ಥರು ಅವರಿಬ್ಬರು ಅವ್ರಿಗೇನಿತ್ತಲ್ಲ ನಮ್ಮ ಬೆಳಗಾವದಲ್ಲಿ ಮರಾಠಿಗರು MES ಪುಂಡ್ರು ಅವರೇನಿತ್ತ ಇಬ್ಬರು ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದುಕೊಂಡು ಸಾರಿಗೆ ಸಂಸ್ಥೆ, ಆ ಸಾರಿಗೆ ಸಂಸ್ಥೆ ಒಬ್ಬ ಸರ್ಕಾರಿ ನೌಕರರ ಈ ತರ ಪಡೆಯೋದು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಅವಮಾನ ಮಾಡಿದಂಗ. ಹಾಗೂ ಇವರು ಮಹಾರಾಷ್ಟ್ರ ಪುಂಡ್ರು ಏನಿದಾರಲ್ಲ ಇವ್ರಿಗೆ ತಕ್ಕವಾಗಿ ಬುದ್ಧಿ ಕಲಿಸ್ಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಸಾಹೇಬರು, ನಮ್ಮ ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಇವರು ಗುಳೇಶ್ ಸಾಹೇಬರು ಹಾಗೂ ನಮ್ಮ ಪೊಲೀಸ್ ಇಲಾಖೆದವ್ರು ಇವ್ರಿಗೆ ಏನಿಲ್ಲ MES ಪುಂಡ್ರಿ ತೀವ್ರವಾಗಿ ಬುದ್ಧಿ ಕಲಿಸ್ಬೇಕು. ಯಾಕಂದ್ರೆ ಒಂದು ಬುದ್ಧಿ ಕಲಿಸಿದ್ರೆ ಅವ್ರಿಗೆ ಬುದ್ಧಿ ಅಂತ ಹೆಂಗ ಆಗ್ಬೇಕಲ್ರಿ. ಸರ್ಕಾರಿ ನೌಕರರ ಮೇಲೆ ಒಬ್ಬ ಅವ್ರ ಕೈ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಎಲ್ಲರಿಗೂ ಅರಿವು ಮಾಡಿಕೊಡ್ಬೇಕು. ಪದೇ ಪದೇ ಈ ತರ ಮಾಡೋದ್ರಿಂದ, ಹಲ್ಲೆ ಮಾಡೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಅವಮಾನ ಮಾಡ್ತಾರೆ. ಎಲ್ಲೇ ಹೋದ್ರು ಇವರು ಇವ್ರ ತರ ಅಂದ್ರೆ ಏನೋ ಕೋಮಕಲ್ಪೆ ಮಾಡಿದಾಗ ಮಾಡ್ತಾರೆ ಇವರು. ಇದರಿಂದ ನಮ್ಮ ಕರ್ನಾಟಕಕ್ಕೆ ಹಾಗೂ ಮಹಾರಾಷ್ಟ್ರಕ್ಕೆ ಇದು ಆಗುತ್ತೆ. ಮತ್ತೇನಿಲ್ಲ ಮಹಾರಾಷ್ಟ್ರ ಬಸ್ ಡೈಲಿ ಹೊತ್ಕೊಂಡು ಬೆಳಗಾವಿ ಬರ್ತಾವೆ. ನಮ್ಮ ಜನ ಅವ್ರಿಗೆ ಅವ್ರ KSRTC ಅವರು ಮಾಡಿದ್ರೆ ಏನು ತಪ್ಪು ಇದು ಆಗುತ್ತದು. ಅದರಿಂದ ಏನಿಲ್ಲ ಪರಿಣಾಮ ಬೀಳ್ತಿದೆ. ಅದಕ್ಕೆ ದಯವಿಟ್ಟು ಏನಿಲ್ಲ ನಮ್ಮ ಪೊಲೀಸ್ ಇಲಾಖೆ ನಾವು ಮನವಿ ಮಾಡ್ಕೋತೀವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಇವ್ರಿಗೆ ಏನಿಲ್ಲ ಬುದ್ಧಿ ಕಲಿಸ್ರಿ ಸರ್. ಇವ್ರಿಗೆ ಏನಿಲ್ಲ ಇವ್ರಿಗೆ ನೀವು ಕಾನೂನು ಕ್ರಮ ತಗೊಂಡು ಒಬ್ಬ ಸರ್ಕಾರಿ ನೌಕರ ಮೇಲೆ ಹಲ್ಲೆ ಮಾಡಿದಕ್ಕೆ ಇವ್ರಿಗೆ ಏನು ಶಿಕ್ಷೆ ಆಗ್ಬೇಕು, ದಯವಿಟ್ಟು ತಾವು ಕಾನೂನು ಅಡಿಯಲ್ಲಿ ಅವ್ರು ಕ್ರಮ ತಗೋಬೇಕು. ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಸರ್ ಅಂತ ಹೇಳಿ ಯಾರು ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಳಗಾವಿ. ಮಾನ್ಯರೇ, ವಿಷಯ ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರ ವಿರುದ್ಧ ಗೂಂಡಾ ಕಾಯ್ದೆ ಹಾಕುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಿನ್ನೆ ವಿಶ್ವ ತಾಯ್ನುಡಿ ದಿನವೇ ಬೆಳಗಾವಿಯಲ್ಲಿ ಮರಾಠಿ ಬರಲ್ಲ ಕನ್ನಡದಲ್ಲಿ ಮಾತನಾಡಿ ಅಂದಿದ್ದಕ್ಕೆ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರ ವರ್ತನೆ ಖಂಡನೀಯ. ಕಾರಣ, ಪುಂಡರ ಮೇಲೆ ಗೂಂಡಾ ಕಾಯ್ದೆ ಹಾಗೂ ಕೊಲೆ ಕೇಸ್ ದಾಖಲಿಸಿ ಬಂಧಿಸಬೇಕೆಂದು ಮನವಿ ಮಾಡುತ್ತೇವೆ. ಪದೇ ಪದೇ ಬೆಳಗಾವಿಯಲ್ಲಿ ಗೂಂಡಾ ವರ್ತನೆ ಮಾಡುತ್ತಿರುವ ನಾಡ ವಿರೋಧಿಗಳ ಮೇಲೆ ಕರ್ನಾಟಕ ಸರ್ಕಾರ ಕೂಡಲೇ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಆಗ್ರಹಿಸುತ್ತದೆ. ಇಲ್ಲವಾದಲ್ಲಿ ಘಟನಾ ಸ್ಥಳಕ್ಕೆ ತೆರಳಿ ಪುಂಡರಿಗೆ ತಕ್ಕ ಪಾಠವನ್ನು ಕಲಿಸುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಸಿದ್ಧವಾಗಿರುತ್ತದೆ. ಧನ್ಯವಾದಗಳು. ಕಂಡಕ್ಟರ್ ಹಾಗೂ ಚಾಲಕರು
ಜೊತೆಗೆ ಕನ್ನಡ ಮತ್ತು ಮರಾಠಿ ಈ ತಾರತಮ್ಯ ವಿಷಯ ಈಗಾಗಲೇ ಬೆಳಗಾವಿಯಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆದಿವೆ. ಈ ಘಟನೆಗೆ ಕಾರ್ಯಕಾರಿಗಳು ಶ್ರಮಿಸುವಂಥದ್ದಲ್ಲ. ಆದ್ದರಿಂದ ನೀವೇನು ಮನವಿಯನ್ನು ಸಲ್ಲಿಸಿದ್ದೀರಿ, ಈ ಮನವಿಯನ್ನು ಮಾನ್ಯ SP ಬೆಳಗಾವಿ ಸಾಹೇಬರಿಗೆ ಕೂಡಲೇ ಇವತ್ತೇ ಕಳಿಸ್ತೀನಿ. ಜೊತೆಗೆ ಮಾನ್ಯ SP ಸಾಹೇಬರಿಗೆ ವಿಷಯ ಕುರಿತು ನಮ್ಮ ರಾಮದುರ್ಗದಲ್ಲಿ ಸಂಘಟನೆಗಳು ತೀವ್ರವಾದಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದರಿಂದ ವೈಯಕ್ತಿಕವಾಗಿ ಕೂಡ ನಾವು ಮಾನ್ಯ SP ಸಾಹೇಬರಲ್ಲಿ ಏನು ನಿನ್ನೆ ನಮ್ಮ ತಾಯ್ನುಡಿ ದಿನ ಅಂತೇಳಿ ನಾವೇನು ಇಷ್ಟು ಕನ್ನಡಿಗರ ಹೆಮ್ಮೆಯಿಂದ ಆಚರಣೆ ಮಾಡುತ್ತಿದ್ವಿ. ಯಾಕಂದರೆ ಇದೊಂದು ಘಟನೆ ಏನಾಗೈತೆ, ನಿನ್ನೆ ನಮ್ಮ KSRTC ನಿರ್ವಾಹಕರ ಮೇಲೆ ಏನು ಒಂದು 20 ಜನ ಮರಾಠಿ ಪೂಂಡ್ರು ಏನದಾರ ಬಂದು ಹಲ್ಲೆ ಮಾಡ್ಯಾರ. ಇದು ತೀವ್ರ ಖಂಡನೆ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಏನೋ ಒಂದು ಕನ್ನಡಿಗರ ಹಬ್ಬ ಇರಲಿ, ಒಂದು ನಮ್ಮ ಸುವರ್ಣಸೌಧದಾಗ ಒಂದು ಸಭೆ ಇರಲಿ, ಏನೇ ಇದ್ದರೂ ಇವ್ರದ್ದೊಂದು ಮರಾಠಿಯವ್ರು ಏನೋ ಖ್ಯಾತಿ ಇರ್ತೈತಿ MESದವ್ರದ್ದು. ಆದ ಕಾರಣ ನಾನು ಕೇಳೋದೊಂದು ಮಾನ್ಯ ಗೃಹ ಸಚಿವರಿಗಾಗಲಿ, ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಬೆಳಗಾವಿ ಒಂದು 2ನೇ ರಾಜಧಾನಿ ಅಂತೇಳಿ ನಮ್ಮ ಬಿಂಬಿಸ್ತೀವಿ. ಆದರೆ ಏನಾಗೈತಿ, ಈಗ ಕನ್ನಡಿಗರಿಗೆ ಅಲ್ಲಿ ರಕ್ಷಣೆ ಇಲ್ದಂಗೆ ಆಗೈತಿ. ಕನ್ನಡಿಗರ ರಕ್ಷಣೆ ಇಲ್ಲ ಅಂತ ನಾನು ತೊಗೊಂಡು ಏನು ಮಾಡೋದು? ಇವತ್ತು MESದವರು ಇಲ್ಲ ಮರಾಠಿ ಪೂಂಡ್ರಾಗಲಿ ಇಷ್ಟೆಲ್ಲ ಹಲ್ಲೆ ಮಾಡಿದ್ರು ಅವ್ರನ್ನ ಕರೆಸ್ತೀರಿ, ಕುಂದಿರ್ಸ್ತೀರಿ, ಮತ್ತು ಆಮೇಲೆ ಅದನ್ನ ರಾಜಿ ಮಾಡಿ ಕಳಿಸ್ಬಿಡ್ತೀರಿ. ಇದು ಇವತ್ತು ಏನೈತಲ್ಲ, ನಾವು ಎಚ್ಚರಿಕೆ ಕೊಡತ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಏನು ಎಚ್ಚರಿಕೆ ಕೊಡತ್ತೀವಿ, ಘಟನಾ ಸ್ಥಳಕ್ಕೆ ಹೋಗಿನ ಅವ್ರನ್ನ ಏನು ಎಲ್ಲಿ ನಮ್ಮ ಹಲ್ಲೆ ಒಳ್ಳೆ ಮಾಡ್ಯಾರಲ್ಲ ಅಲ್ಲೇ ಹೋಗಿ ಅವ್ರಿಗೆ ತಕ್ಕ ಪಾಠವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದವ್ರು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ಮಾಡಬೇಕಾಗಿ ಇನ್ನೊಂದು ಸ್ವಲ್ಪ ದಿನದಾಗ ಅದು ಆಗೇ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ವಿಜಯ ಮೋರೆಗೆ ಇತಿಹಾಸ ತೆಗೆದು ನೋಡ್ರಿ ನೀವು, ವಿಜಯ ಮೋರೆ ಕಪ್ಪು ಮಚ್ಚಿ ಬಡ್ದಿದ್ದವರು ನಮ್ಮ ನಾಡು ವಿರೋಧ ಹೇಳಿಕೆ ಕೊಟ್ಟಿದ್ದಕ್ಕೆ ಇನ್ನೇನು ಭಾಳ ದೂರ ಇಲ್ಲ. ಇದು ಹಿಂಗೆ ನಡೆಯಕತ್ತ ಅಂತಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ, ದೊಡ್ಡ ಪ್ರಮಾಣದಾಗ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ಮಾಡಬೇಕಾಗಿ ಅಂತ ಆಕತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ನಾಡು ವಿರೋಧಿ MS ಪುಂಡರಿಗೆ, ನಾಡು ವಿರೋಧಿ MS ಪುಂಡರಿಗೆ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕನ್ನಡ